ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ರಪಕ್ ಅಂತ ಕ್ಲಿಕ್ ಮಾಡಿಕೊಂಡು ಆಮೇಲೆ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇವತ್ತಿನ ಕಂಟೆಂಟು ಬಿಗ್ ಬಾಸ್ ಮನೆಯಲ್ಲಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಏನಾಯಿತು ಅಂತ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಗುರು, ಪ್ಲೀಸ್ ಸಬ್ಸ್ಕ್ರೈಬ್ ಆಗದಿರೋ ತುಂಬ ಜನ ನೋಡ್ತಾ ಇದ್ದೀರ ಚಾನಲ್ನ. ಸೊ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ, ಇಟ್ಸ್ ಫ್ರೀ ಆಫ್ ಕಾಸ್ಟ್, ಓಕೆನಾ. ಸೊ ಸ್ಯಾಟರ್ಡೇ ಏನೆಲ್ಲ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ಅಂದರೆ, ತ್ರಿವಿಕ್ರಮ್, ನಾನು ಹೇಳಿದ್ನಲ್ವ ಫ್ರೈಡೇ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ, ಚಾನಲ್ ಪೇಜೆಲ್ಲ ಇರುತ್ತೆ, ಸೆಕೆಂಡ್ ಲಾಸ್ಟ್ ಎಪಿಸೋಡ್. ಸೊ ನಾನು ಅದರಲ್ಲಿ ಹೇಳಿದ್ದೆ, ತ್ರಿವಿಕ್ರಮ್ ಅವರು ಈ ವಿಷಯಕ್ಕೆ ಸುದೀಪ್ ಅವ್ರ ಕೈಯಲ್ಲಿ ಬೈಸ್ಕೊತಾರಂತ. ಬಿಕಾಸ್ ಅವ್ರು ಮಾತಾಡಿರೋದು ಬಿಗ್ ಬಾಸ್ ಬಗ್ಗೆ ಗುರು. ಅಂದರೆ ಅವ್ರಿಗೆ ಬಿಗ್ ಬಾಸ್ ಮೇಲೇ ನಂಬಿಕೆ ಇಲ್ಲ, ಅವ್ರ ಕಣ್ಮುಂದೆ ಏನಾಯಿತು ಅಂತ ಗೊತ್ತಿಲ್ಲ ಅಂದರೆ ಇನ್ನೇನು ಅರ್ಥ ಮಾಡ್ಕೊಂಡು ವಿನ್ ಆಗ್ತಾರೆ ಅವರು ಬಿಗ್ ಬಾಸ್ನ. ಸೊ ಸುದೀಪ್ ಅವ್ರು ಸರಿಯಾಗಿ ಕ್ಲಾಸ್ ತೊಗೊಂಡ್ರು ಮಾತ್ರ ತ್ರಿವಿಕ್ರಮ್ ಅವ್ರು ಕೂಡ ಚೈತ್ರ ಅವ್ರ ಥರ ಏನು ಓವರ್ ಆ್ಯಕ್ಟಿಂಗ್ ಮಾಡಿಲ್ಲ, ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು ಅದನ್ನು. ಮತ್ತು ಇನ್ನೊಂದು 2 VT ಹಾಕಿದ್ರು ತ್ರಿವಿಕ್ರಮ್ ಅವ್ರದ್ದು. ನನ್ನ ಒಪಿನಿಯನ್ ಏನಂದರೆ, ಇದೇ ಥರ ನೀವು ಬೇರೆಯವ್ರದ್ದು ಹಾಕ್ಬೇಕಲ್ವ. ಒಂದು ತ್ರಿವಿಕ್ರಮ್ ಅವ್ರನ್ನೇ ಯಾವತ್ತೂ ಹಿಡ್ಕೊಂಡಿರೋಕ್ಕಾಗಲ್ಲ ನನ್ನ ಪ್ರಕಾರ, ಅಲ್ವಾ. ತ್ರಿವಿಕ್ರಮ್ ಅವ್ರನ್ನೇ ಯಾವತ್ತೂ ಹಿಡ್ಕೊಂಡಿದ್ರೆ ನೀವು ಬೇರೆಯವ್ರನ್ನ ಬೈಯೋದು ಯಾವಾಗ ಸುದೀಪ್ ಅವ್ರೆ ಅಂತ ಒಂದು ಕೇಳ್ತೀನಿ. ಬಟ್ ತಪ್ಪು ಮಾಡಿದ್ರೆ ಬೈಲೇಬೇಕು, ಅದು ಕರೆಕ್ಟು. ಆದರೆ VT ನನ್ನ ಪ್ರಕಾರ ಎಲ್ರದ್ದು ಹಾಕಬೇಕು, ಇಲ್ಲಾಂದರೆ ಹಾಕಲೇಬಾರ್ದು. ಮೋಕ್ಷಿತ್ ಅವರು ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ ಎಲ್ಲರ ಬಗ್ಗೆ, ಅದನ್ನ ಯಾಕೆ ನೀವು ಪ್ಲೇ ಮಾಡಲ್ಲ ಅನ್ನೋ ಕ್ವಶನ್ ನಂದು. ಅವ್ರು ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ಅವ್ರ ದಿನ ಸ್ಟಾರ್ಟ್ ಆಗೋದೇ ನೆಗೆಟಿವಿಟಿಯಿಂದ, ಅದನ್ನು ಯಾಕೆ ನೀವು ಪ್ಲೇ ಮಾಡಲ್ಲ, ಅದನ್ನು ಪ್ಲೇ ಮಾಡಿ ಅಂತ ಕೇಳ್ಕೊತೀನಿ. ಸೊ ಧನ್ರಾಜು ಮತ್ತು ಹನುಮಂತು ಮಾತಾಡಿರೋದು ನಿಮಗೆ, ಕೋಣೆಯಲ್ಲಿ ಮಾತಾಡಿರೋದು ಪ್ಲೇ ಮಾಡ್ತೀರಾ. ಇವರು ಓಪನ್ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಬಾಲ್ಕನಿ ಕಿಚನಲ್ಲೆಲ್ಲ ಕೂತ್ಕೊಂಡು, ಅದನ್ನು ನೀವು ಯಾಕೆ ಪ್ಲೇ ಮಾಡಲ್ಲ. ಸೊ ಅದನ್ನು ಪ್ಲೇ ಮಾಡಿ. ಅದಾದ ಮೇಲೆ ಈ ವಾರ ಏನು ಎಲಿಮಿನೇಷನ್ ಇಲ್ಲ. ಸೊ ಸ್ಯಾಟರ್ಡೇ ಎಪಿಸೋಡಲ್ಲಿ ಮೋಕ್ಷಿತ್ ಅವರು ಕೂಡ ಬೈಸ್ಕೊಂಡ್ರು. ಜನರನ್ನ ನೀವು ಜನರ ಪರವಾಗಿ ವಿರುದ್ಧ ಮಾಡಿದ್ರಿ ಅಂತ ಹೇಳಿ ಸುದೀಪ್ ಅವ್ರನ್ನೂ ಕೂಡ ಬೈದು ಕ್ಲಾಸ್ ತೊಗೊಂಡಿದ್ದಾರೆ. ಚೈತ್ರ ಅವ್ರಿಗೆ ಯಾಕೆ ಬೈದಿಲ್ಲ ಅಂತ ನನಗಿನ್ನೂ ಕ್ಲಾರಿಟಿ ಸಿಗ್ತಾಯಿಲ್ಲ. ಮುಚ್ಕೊಂಡು ಕೂತ್ಕೊ ಅನ್ನೋದು ಕಾಮನ್ ಆಗೋಯ್ತಾ ಬಿಗ್ ಬಾಸ್ ಮನೇಲಿ. ತುಂಬ ಒಳ್ಳೆ ವರ್ಡ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು. ಅದನ್ನೆಲ್ಲ ಬೈಬೇಕಾದ್ರೆ ನಾವು ಫ್ಯಾಮಿಲಿ ಎಂಟರ್ಟೈನರ್ ಅಲ್ಲ ಇನ್ನು ಮುಂದೆ ಬಿಗ್ ಬಾಸ್. 18+ ಅಂತ ಹಾಕ್ಬಿಡಿ. UA ಅಂತ ಏನಕ್ಕೆ ಹಾಕಿದ್ದೀರಾ, ಚೇಂಜ್ ಮಾಡಿ 18+ ಅಂತ ಹಾಕಿ. ಮುಚ್ಕೊಂಡು ಕೂತ್ಕೊಳ್ಳಿ ಅನ್ನೋದು ಒಳ್ಳೆ ಕಂಟೆಂಟ್. ನಿಮಗೆ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಮಾತಾಡ್ಬೋದು. ಮುಚ್ಕೊಂಡು ಕೂತ್ಕೊಳ್ಳಿ ಅಂದರೆ ಇಂಡೈರೆಕ್ಟಾಗಿ ಏನು ಬರುತ್ತೆ ಅಂತ ನಿಮಗೂ ಗೊತ್ತು, ಬಟ್ ಸ್ಟಿಲ್ ನಿಮ್ಗೆ ಓಕೆ ಅದು, ಅಲ್ವಾ. ಈಗ ಇವ್ರು ಮಾತಾಡಿದ್ದು ಓಕೆ ಅಂದರೆ ಜಗದೀಶ್ ಅವ್ರು ಮಾತಾಡಿದ್ದು ಆಬ್ವಿಯಸ್ಲಿ ಓಕೆ ಅಲ್ವಾ. ಅವ್ರನ್ನ ಆಚೆ ಕಳಿಸ್ಬಿಟ್ಟು ಇವ್ರನ್ನ ಒಳಗೆ ಇಟ್ಕೊಂಡಿದ್ದೀರಾ, ಏನು ಇದು. ಸೊ ಅದು ನಾನು ಬಿಡ್ತೀನಿ ಸ್ಯಾಟರ್ಡೇ ಎಪಿಸೋಡ್. ನೆಕ್ಸ್ಟ್ ಕಮಿಂಗ್ ಆನ್ ಟು ಸಂಡೇ ಎಪಿಸೋಡಲ್ಲಿ ಸುದೀಪ್ ಅವ್ರಿಗೆ ಆ್ಯಡ್ಸಪ್ ಬರಲೇಬೇಕು. ಸಂಡೇ ಎಪಿಸೋಡ್ ಬಗ್ಗೆ ಎಲ್ರಿಗೂ ಒಂದು ಟಾಸ್ಕ್ ಕೊಡ್ತಾರೆ, TRP. ನಿಮ್ಮ TRP ಎಲ್ಲಿದೆ, ಯಾರ್ಯಾರಿಗಿಂದ ಎಷ್ಟು TRP ಬಂದಿದೆ ಅಂತ ಎಲ್ಲರೂ ಒಂದೊಂದು ಕೊಟ್ಕೊಂಬರ್ತಾರೆ. ಜಾಸ್ತಿ 10, 11, 12 ಓಡಾಡಿದ್ದು ಹನುಮಂತು ಅವರು. ರಜತ್ ಅವ್ರನ್ನ ಕಾಂಪಿಟೇಟರ್ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೇಲಿರೋರು. ಸೊ ಅಯ್ಯೋ, ಮೊನ್ನೆ 3 ವಾರದ ಹಿಂದೆ ಬಂದವ್ರನ್ನ ಎತ್ಕೊಂಡೋಗಿ 12ಅಲ್ಲಿ, 11ಅಲ್ಲಿ, 10ಅಲ್ಲಿ ಇಕ್ತಾಯಿದ್ದೀರಾ. ಸೊ ನೀವೇ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಅವ್ರಿಗವರೇ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ. ಒಬ್ಬರು ಅವ್ರು 12ಅಲ್ಲಿ ಇಕ್ಕೊಂಡಿಲ್ಲ ಅವರು. ಏನಂತೀರ ಇದಕ್ಕೆ? ಒಬ್ಬರು, ನಾಟ್ ಈವನ್ ಅ ಸಿಂಗಲ್ ಪರ್ಸನ್ ಅವ್ರನ್ನ 12ಅಲ್ಲಿ ಇಕ್ಕೊಂಡಿಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅವ್ರ ಮೇಲೇ ಕಾನ್ಫಿಡೆನ್ಸ್ ಅಂತೂ ಇಲ್ಲವೇ ಇಲ್ಲ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಇನ್ನು ಗೆಲ್ಲೋ ಕಂಟೆಸ್ಟೆಂಟ್ಸ್ ಇವರಲ್ಲ, ಗೆಲ್ಲೋ ಕಂಟೆಸ್ಟೆಂಟ್ಸ್ ಅನಿಸುತ್ತಾ ನಿಮಗೆ? ಸೊ ಅದಾದಮೇಲೆ ಈ ಪ್ರ್ಯಾಂಕ್ ಅನ್ನೋದು ಕಾಮನ್ ಆಗಿಬಿಟ್ಟೈತೆ. ಎಲಿಮಿನೇಷನ್ ಮಾಡಲ್ಲ ಏನಾದ್ರು, ಇಕ್ಕೊಂಡೇ ಇರ್ತಾರೆ ಎಲ್ಲರೂ. ಕೊನೆವರೆಗೂ ಫೈನಲಿಗೆ ಕರ್ಕೊಂಡೋಗಿ 9 ಜನನೂ ಫೈನಲಲ್ಲಿ ಇಕ್ಕೊಂಬಿಟ್ಟು ಆ ದಿನ ವಿನ್ ಮಾಡಿಸ್ಬಿಡ್ತಾರೆ ಒಬ್ಬರನ್ನ, ಅಲ್ವಾ. ನಾಮಿನೇಷನ್ನೇ ಬೇಕಾಗಿಲ್ಲ, 9 ಜನನೂ ಕರ್ಕೊಂಡೋಗಿ ಫಿನಾಲೆಗೆ. 9 ಅಲ್ಲ 12 ಜನ ಅನಿಸುತ್ತೆ. 12 ಜನನೂ ಕರ್ಕೊಂಡೋಗಿ ಫಿನಾಲೆಗೆ. ಏನಕ್ಕೆ ಅಲ್ವಾ ಈ ನಾಮಿನೇಷನ್ ಎಲ್ಲ? ನಮ್ಮ ಜನರು ವೋಟ್ರ್ ನೀವು ಹೆಂಗೆ ಕನ್ಸಿಡರ್ ಮಾಡ್ತೀರಾ? ಏನಕ್ಕೆ ನಾಮಿನೇಷನ್ ಎಲ್ಲ ವೇಸ್ಟ್ ಅಲ್ವಾ. ಪ್ರತಿ ವಾರ ಲೈಫು ನನಗೆ ಯಾಕೆ ಓಕೆ ಅನಿಸ್ತಾಯಿಲ್ಲ. ಆ ಅಮ್ಮನ ಸ್ಪೆಷಲ್ ಇದು ಬೇರೆ ಕರ್ಕೊಂಡೋಗಿ ಕುಣಿಸ್ಬಿಟ್ಟು ಮೈಕ್ ಹಾಕಿ ಕುಣಿಸಿದ್ದೀರ. ಏನು ಆ ಅಮ್ಮ ದೊಡ್ಡ ಇದ್ದಿದ್ದಂಗೆ. ಆ ಅಮ್ಮನ ಬಗ್ಗೆ
ಯಾರು ಮಾತಾಡ್ಬೇಕು? ಆ ಅಮ್ಮನ ಬಗ್ಗೆ ಡೈರೆಕ್ಟಾಗೇ ಮಾತಾಡ್ತಾರೆ. ಅದರಲ್ಲೇನು ದೊಡ್ಡ ವೇಸ್ಟ್ ಕ್ಯಾಂಡಿಡೇಟ್ ಆ ಅಮ್ಮ. ಥೋ, ಆ ಅಮ್ಮನ ಎತ್ಕೊಂಡು ಹೋಗಿ 9, 10, 11ಗಳಲ್ಲಿ ಇಕ್ಕವ್ರೆ TRPನ. ಸುದೀಪ್ ಲಾಸ್ಟಲ್ಲಿ ಸರಿಯಾಗಿ ಕೊಟ್ಟರು ಸ್ಟೇಟ್ಮೆಂಟ್. ನನ್ನ ಮಗಂದ 12 TRP ಬಂದಿರೋದು ನಿಮ್ಮ ಯಾರಿಂದನೂ ಅಲ್ಲ, ನನ್ನಿಂದ ಇಲ್ಲಿ ನಿಂತಿದ್ದೀನಲ್ವಾ ಅಂತ. ಸೈಕಾಗಿತ್ತು ಆ ಡೈಲಾಗ್ ಮಾತ್ರ. ಕ್ರೇಜಿ ಡೈಲಾಗ್, ಎಲಿವೇಶನ್ ಮೂಮೆಂಟ್ ಅದು. ಸೂಪರ್ ಸುದೀಪ್ ಸರ್ ಆ ಡೈಲಾಗ್ ಹೊಡೆದಿದ್ದಕ್ಕೆ ಎಲ್ಲರೂ ಫಿದಾಗೋದ್ರು ಅಲ್ಲೇ. ಅವ್ರನ್ನವರೇ ಏನೋ ಅನ್ಕೊಬಿಟ್ಟಿದ್ದಾರೆ ಅಲ್ಲಿ ಅಲ್ವಾ. ಸೊ ಒಂಚೂರು ತಾಕತ್ತಿಲ್ಲ, ಎಲ್ಲ ವೇಸ್ಟ್ ಬಾಡಿಗಳವರು. ನೀವು ಸುದೀಪ್ ಸರ್ಗೆ ಸಖತ್ ಕಾಲು ನೋವು ಬರ್ಸ್ತಾ ಇದ್ದಾರೆ ಈ ಸೀಸನ್. ಸುದೀಪ್ ಸರ್ ಇಷ್ಟು ಕಷ್ಟ ಬೀಳ್ತಾ ಇರೋದು ಕಾಲು ನೋವಿಂದ. ಮಾತಾಡಿದ್ರೆ ನಿಲ್ಲಿಸೋದೇ ಇಲ್ಲ ಒಬ್ಬರು ಕಾಂಪ್ರಮೈಸೇ ಆಗಲ್ಲ. ಸುದೀಪ್ ಸರ್ ಮುಂದೆನೇ ಜಗಳ ಮಾಡ್ತಾರೆ. ಒಂಚೂರು ರೆಸ್ಪೆಕ್ಟ್ ಇಟ್ಕೊಳ್ಳಿ ಸುದೀಪ್ ಸರ್ಗೆ. ರೆಸ್ಪೆಕ್ಟ್ಲೆಸ್ ಫೆಲೋಸ್ ಇಂಥವ್ರನ್ನೆಲ್ಲ ಬಿಗ್ ಬಾಸ್ ಮನೇಲಿ ಇಕ್ಕೋಬೇಕು. ಒಬ್ಬರು ವರ್ತ್ ಕಂಟೆಸ್ಟೆಂಟ್ಸ್ ಇಲ್ಲ, ದರಿದ್ರು ನನ್ನ ಮಕ್ಳು ಎಲ್ಲರೂ. ನಾಚಿಕೆ ಆಗಬೇಕು ಇವ್ರಿಗೆ. ಏನಕ್ಕಾದರೂ ಬರ್ತಾರೋ ಬಿಗ್ ಬಾಸ್ ಮನೆಗೆ. ಸೆಲೆಕ್ಷನ್ ಮಾಡಿರೋದು ಆ ಥರ. ರಜತ್ ಫಸ್ಟಿಂದ ಇದ್ದಿದ್ರೆ ಇವ್ರಿಗೆಲ್ಲ ಮೀಟ್ ಆಫ್ ಮಾಡಿಸಿ ಕುಣಿಸಿರೋನು. ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಓಕೆನಾ? ಫಾಲೋ ಮಾಡಿ. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?